ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ ನಗರದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ಬಿಜೆಪಿ ಶಾಸಕನಿಗೂ ಸುತ್ತಿಕೊಂಡಿದ್ದ ಇದೇ ಪ್ರಕರಣದಲ್ಲಿ ಈಗ ಪ್ರಮುಖ ಆರೋಪಿ ಬಲೆಗೆ ಬಿದ್ದಿದ್ದಾನೆ. ವಿದೇಶಗಳಲ್ಲಿ ರೌಂಡ್ಸ್ ಹಾಕ್ತಿದ್ದವನು ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದಾನೆ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್. ದೆಹಲಿಯಲ್ಲಿ ಆರೋಪಿ ಜಗದೀಶ್ ಅರೆಸ್ಟ್. ಅವತ್ತು ಜುಲೈ 15 ನಗರದ ಹಲಸೂರು ಕೆರೆಯ ಬಳಿ ರೌಡಿ ಶೀಟರ್ ಬಿಕ್ಲು ಶಿವನ ಭೀಕರ ಕೊಲೆ ನಡೆದಿತ್ತು. ಶಾಸಕ ಭೈರತಿ ಬಸವರಾಜರ ಆಪ್ತ ಜಗದೀಶ್ ಅಲಿಯಾಸ್ ಜಗ್ಗನ ವಿರುದ್ಧ ಹತ್ಯೆ ಆರೋಪ ಕೇಳಿಬಂದಿತ್ತು. ಕೇಸ್ನಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ರೆ ಮೊದಲ ಆರೋಪಿಯಾಗಿದ್ದ ಜಗ್ಗ ದುಬೈಗೆ ಎಸ್ಕೇಪ್ ಆಗಿದ್ದ. ಇದೀಗ ಸಿಐಡಿ ಟೀಮ್ ಜಗ್ಗನನ್ನ ದೆಹಲಿಯಲ್ಲಿ ಅರೆಸ್ಟ್ ಮಾಡಿದೆ. ವಿಷಯ ಏನಂದ್ರೆ, ಅತ್ತ ಬಿಕ್ಲು ಶಿವನ ಕೊಲೆ ಆಗ್ತಿದ್ದಂತೆ ಬೆಂಗಳೂರಿಂದ ಜಗ್ಗ ಜೂಟಾಗಿದ್ದ. ಬೆಂಗಳೂರಿಂದ ಪರಾರಿಯಾಗಿದ್ದ ಜಗದೀಶ್ ಚೆನ್ನೈಗೆ ತೆರಳಿದ್ದ. ಚೆನ್ನೈ ಏರ್ಪೋರ್ಟ್ ಮೂಲಕ ದುಬೈಗೆ ಎಸ್ಕೇಪ್ ಆಗಿದ್ದ. ದುಬೈನಿಂದ ಇಂಡೋನೇಷಿಯಾಗೆ ತೆರಳಿದ್ದು ಅಲ್ಲೂ ಒಂದಷ್ಟು ದಿನ ಇದ್ದ. ನಂತರ ಥೈಲ್ಯಾಂಡ್ಗೆ ತೆರಳಿದ್ದ ಜಗ್ಗ ಕೆಲ ವಾರ ಅಲ್ಲೂ ಇದ್ದ. ಆದರೆ ಅಷ್ಟೊತ್ತಿಗೆ ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿತ್ತು. ಸಿಐಡಿ ಇಂಟರ್ಪೋಲ್ ಟೀಮ್ ಜಗ್ಗನ ಚಲನ ವಲನದ ಮೇಲೆ ನಿಗಾ ಇಟ್ಟಿತ್ತು. ಹೀಗಾಗಿ ಥೈಲ್ಯಾಂಡ್ನಿಂದ ದುಬೈಗೆ ತೆರಳಿದ್ದ ಜಗ್ಗ ವಿಧಿಯಿಲ್ಲದೆ ಭಾರತಕ್ಕೆ ವಾಪಸ್ ಬರಲು ಸಿದ್ಧವಾಗಿದ್ದ. ಆದರೆ ನೇರವಾಗಿ ಭಾರತಕ್ಕೆ ಬಾರದೆ ಶ್ರೀಲಂಕಾದ ಕೊಲಂಬೋಗೆ ತೆರಳಿದ್ದಾನೆ. ನಂತರ ಮತ್ತೆ ದೆಹಲಿಗೆ ಜಗ್ಗ ಬಂದಿಳಿದಿದ್ದಾನೆ. ಅಷ್ಟೊತ್ತಿಗೆ ಜಗ್ಗನಿಗಾಗಿ ಏರ್ಪೋರ್ಟ್ನಲ್ಲೇ ಕಾದಿದ್ದ ಸಿಐಡಿ ಟೀಮ್ ಅಲ್ಲೇ ಅರೆಸ್ಟ್ ಮಾಡಿದೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಬೆಂಗಳೂರಿನ ಕಚೇರಿಗೆ ಕರೆತಂದಿದ್ದು ವಿಚಾರಣೆ ಆರಂಭಿಸಿದೆ. ಜಗ್ಗನ ಮೂಲಕವೇ ಶಿವನನ್ನ ಶಾಸಕ ಭೈರತಿ ಬಸವರಾಜ್ ಕೊಲೆ ಮಾಡಿಸಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿವೆ. ಭೈರತಿ ಬಸವರಾಜ್ ಜೊತೆ ಜಗ್ಗ ಇದ್ದ ಫೋಟೋಗಳು ಬಯಲಾಗಿದ್ವು. ಆದರೆ ಜಗ್ಗ ಯಾರೆಂದು ನನಗೆ ಗೊತ್ತೇ ಇಲ್ಲ ಅಂತ ಬಿಜೆಪಿ ಎಂಎಲ್ಎ ಹೇಳಿದ್ರು. ಈಗ A1 ಜಗ್ಗ ಲಾಕ್ ಆಗಿದ್ದು ಭೈರತಿ ಬಸವರಾಜ್ಗೆ ಮತ್ತೆ ಟೆನ್ಷನ್ ಶುರುವಾಗಿರೋದಂತೂ ನಿಜ. ವಿಕಾಸ್, TV9 ಬೆಂಗಳೂರು.